ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಚಾರವಾಗಿ ಅಲೆಮಾರಿಗಳಿಗೆ ಶೇಕಡಾ 1 ಮೀಸಲಾತಿಯನ್ನ ನೀಡಲು ಆಗ್ರಹವನ್ನ ಮಾಡಲಾಗಿದೆ. ವಿವಿಧ ವೇಷಭೂಷಣದೊಂದಿಗೆ ಅಲೆಮಾರಿಗಳ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲೆಮಾರಿಗಳಿಗೆ ಶೇಕಡಾ 1 ಮೀಸಲಾತಿಯನ್ನ ನೀಡಲು ಆಗ್ರಹವನ್ನ ಮಾಡಲಾಗಿದೆ. ವಿವಿಧ ವೇಷಭೂಷಣಗಳೊಂದಿಗೆ ಅಲೆಮಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆಯ ಮುಖಾಂತರ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹವನ್ನ ಮಾಡಲಾಗಿದೆ. ಹುಣಸಗಿ ತಾಲೂಕು ತಹಶೀಲ್ದಾರ್ ಕಚೇರಿ ಎದುರು ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ 59 ಅಲೆಮಾರಿ ಸಮುದಾಯಗಳ ಒಂದು ಒತ್ತಾಯವನ್ನ ಮಾಡಲಾಗಿದೆ. ಹುಣಸಗಿ ತಹಶೀಲ್ದಾರರ ಮೂಲಕ ಸಿಎಂಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲೆಮಾರಿಗಳಿಗೆ ಶೇಕಡಾ 1 ಮೀಸಲಾತಿ ನೀಡಲು ಆಗ್ರಹವನ್ನ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಪರಿಶಿಷ್ಟ ಜಾತಿ ವರ್ಗೀಕರಣ ಸಮೀಕ್ಷೆ ವರದಿಯನ್ನ ಉಲ್ಲಂಘಿಸಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ 59 ಜಾತಿ ಸೌಲಭ್ಯ ವಂಚಿತ ಒಂದು ಅಲೆಮಾರಿಗಳಿಗೆ ಪ್ರತ್ಯೇಕವಾದಂತಹ 1% ಮೀಸಲಾತಿಯನ್ನ ಕಲ್ಪಿಸದೆ ಬಲಾಢ್ಯ ಸಮುದಾಯಗಳ ಜೊತೆ ಸೇರಿ ಅನ್ಯಾಯವೆಸಗಿದೆ. ಈಗಿನ ಸರ್ಕಾರಕ್ಕೆ ಅಲೆಮಾರಿಗಳ ಕೂಗು ಕೇಳದೆ ಕಿವುಡುತನ ಮೆರೆದು ಜಾಣ ಕುರುಡುತನವನ್ನ ತೋರ್ತಾ ಇದೆ ಎಂದು ಅಲೆಮಾರಿ ಸಮುದಾಯದ ಜನರು ಒತ್ತಾಯವನ್ನ ಮಾಡಿದ್ರು. ಇವತ್ತಿನ ದಿವಸ ನೀನು ಮತ್ತೊಂದು ಜನ್ಮ ಹುಟ್ಟು ಬಂದರೂ ಸಮೇತ ವಿಮೋಚನೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಮತ್ತೊಂದು ಜನ್ಮ ಹುಟ್ಟು ಬರಬೇಕಾಗ್ತದೆ ನೀನು. ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರಕ್ಕೋಸ್ಕರ ಎಷ್ಟೋ ಜನ ಹೋಗಿದಾರ. ದಯವಿಟ್ಟು ನಮ್ಮ ವಿನಂತಿ ಏನಂತಂದ್ರೆ ಈ ಎಲ್ಲ ತಳಮಟ್ಟದ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು. ನೀವು ಸಾಮಾಜಿಕ ಬದ್ಧತೆ ಇದ್ದಂತವರಾದ್ರೆ ಸನ್ಮಾನ್ಯ ದೇವರಾಜ್ ಅರಸರವರ ಹೆಸರನ್ನ ನಾ ಖ್ಯಾತಿಯನ್ನು ತರ್ತೀನಿ ಅಂತ ಅನ್ನೋದಾದ್ರೆ ನಿಮಗೆ ಇವತ್ತಿನ ದಿವಸ ನಾವು ಆದಿ ಬೀದಿಯಲ್ಲಿ ನಿಂತುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿಂದ ಡೆಲ್ಲಿಯವರೆಗೆ ನಾವು ಒಬ್ಬೊಬ್ಬರು ಹೋಗ್ಬೇಕಾದ್ರೆ 30-40 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಹೋರಾಟ ಮಾಡಿ ಬಂದೀವಿ ಸ್ವಾಮಿ. ಮಾಡ್ಕೊಳ್ಳಕ್ಕೆ ಸಿದ್ದರಾಮಯ್ಯನವರು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನೀನು ಮತ್ತೊಂದು ಜನ್ಮ ಹುಟ್ಟು ಬಂದರೂ ಸಮೇತ ವಿಮೋಚನೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಮತ್ತೊಂದು ಜನ್ಮ ಹುಟ್ಟು ಬರಬೇಕಾಗ್ತದೆ ನೀನು. ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರಕ್ಕೋಸ್ಕರ ಎಷ್ಟೋ ಜನ ಹೋಗಿದಾರ. ದಯವಿಟ್ಟು ನಮ್ಮ ವಿನಂತಿ ಏನಂತಂದ್ರೆ ಈ ಎಲ್ಲ ತಳಮಟ್ಟದ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು. ನೀವು ಸಾಮಾಜಿಕ ಬದ್ಧತೆ ಇದ್ದಂತವರಾದ್ರೆ ಸನ್ಮಾನ್ಯ ದೇವರಾಜ್ ಅರಸರವರ ಹೆಸರನ್ನ ನಾ ಖ್ಯಾತಿಯನ್ನು ತರ್ತೀನಿ ಅಂತ ಅನ್ನೋದಾದ್ರೆ ನಿಮಗೆ ಇವತ್ತಿನ ದಿವಸ ನಾವು ಆದಿ ಬೀದಿಯಲ್ಲಿ ನಿಂತುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿಂದ ಡೆಲ್ಲಿಯವರೆಗೆ ನಾವು ಒಬ್ಬೊಬ್ಬರು ಹೋಗ್ಬೇಕಾದ್ರೆ 30-40 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಹೋರಾಟ ಮಾಡಿ ಬಂದೀವಿ ಸ್ವಾಮಿ. ಮಾಡ್ಕೊಳ್ಳಕ್ಕೆ ಸಿದ್ದರಾಮಯ್ಯನವರು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನೀನು